Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JOGC ಮಾಗಡಿ. ಲಾಸ್ಟ್ ಸೆಷನ್ನಲ್ಲಿ ಅರ್ಥಮೆಟಿಕ್ ಮೀನ್ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ಇಂಡಿವಿಜುವಲ್ ಅಬ್ಸರ್ವೇಷನ್, ಡಿಸ್ಕ್ರೀಟ್ ಸೀರೀಸ್, ಕಂಟಿನ್ಯೂಸ್ ಸೀರೀಸ್, ಅದರಲ್ಲಿ 8 ಫಾರ್ಮುಲಾನ ತಿಳ್ಕೊಂಡಿದ್ವಿ. ಡೈರೆಕ್ಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್ ಮತ್ತು ಸ್ಟೆಪ್ ಡಿವಿಷನ್ ಮೆಥಡ್. ಸೊ ಒಂದು ರಫ್ ಐಡಿಯಾ ನಿಮಗೆ ಬಂದಿರುತ್ತೆ. ಸೊ ಎಕ್ಸಾಮಿನೇಷನಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ ಬರ್ಬೋದು ಅನ್ನೋದನ್ನ ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ ನಾನು ನಿಮಗೆ ಅಂತ ಹೇಳಿದ್ದೆ. ಸೊ ಇವತ್ತಿನ ದಿವಸ ಫುಲ್ ಫ್ಲೆಡ್ಜಡ್ ಪ್ರಾಬ್ಲಮ್ ಸೆಕ್ಷನ್ ಬಿಗೆ ಯಾವ ರೀತಿ ಕೇಳಬಹುದು ಅನ್ನೋದನ್ನ ನಿಮ್ಮ ಮುಂದೆ ತಂದಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಈಗ ಹೋಗೋಣ 88ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಈಗ ಹೋಗೋಣ 88ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಏನು ಕೊಟ್ಟಿದ್ದಾನಂತೆ? ದ ವೇಜಸ್ ಆಫ್ 9 ವರ್ಕರ್ಸ್, 9 ವರ್ಕರ್ಸ್ ವೇಜಸ್ ಕೊಟ್ಟಿದ್ದಾನಂತೆ. 150, 80, 120, 60, 75, 125, 95, 115, 130. ಫೈಂಡ್ ಔಟ್ ದ ಮೀನ್ ವೇಜ್ ಅಂತ ಹೇಳಿದ್ದಾನೆ. ಹಾಗಾದರೆ ಇದು ಗ್ರೂಪ್ ಆಗಿಲ್ಲ, ಅನ್ ಗ್ರೂಪ್ ಆಗಿದೆ. ಸೊ ಇದನ್ನು ನಾವು ಕರಿತೀವಿ ಇಂಡಿವಿಜುವಲ್ ಅಬ್ಸರ್ವೇಷನ್. ಹಾಗಾದರೆ ವೇಜಸ್ ಅವನು ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 5 ಅಸೆಂಡಿಂಗ್ ಆರ್ಡರ್ ಜೋಡಿಸಿ, ಡಿಸೆಂಡಿಂಗ್ ಆರ್ಡರ್ ಜೋಡಿಸಿ ಎಷ್ಟಿದೆ? 60. 60 ಆದಮೇಲಿದೆ 75, 80. 80 ಆದಮೇಲಿದೆ ಎಷ್ಟಿದೆ? 95. ಆಮೇಲಿದೆ 115, 125, 120 ಇದೆ, 125 ಇದೆ, 130 ಇದೆ, 150 ಇದೆ. 2, 4, 6, 8, 1, 9. ಸೊ ಇದರ ಅರ್ಥಮೆಟಿಕ್ ಮೀನ್ ನಾವು ಕ್ಯಾಲ್ಕುಲೇಟ್ ಮಾಡೋದೇ ಆದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಇಂಡಿವಿಜುವಲ್ ಅಬ್ಸರ್ವೇಷನ್ಗೆ ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಏನು ಸ್ಟೂಡೆಂಟ್ಸ್? ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಕ್ಸ್ ಬೈ ಎನ್. ಹಾಗಾದರೆ ಇಷ್ಟನ್ನು ಟೋಟಲ್ ಹಾಕುವ. 60 ಪ್ಲಸ್ 75 ಪ್ಲಸ್ 80 ಪ್ಲಸ್ 95 ಪ್ಲಸ್ 115 ಪ್ಲಸ್ 120 ಪ್ಲಸ್ 125 ಪ್ಲಸ್ 130 ಪ್ಲಸ್ 150. ಹಾಗಾದರೆ ಬರುವಂತಹದ್ದು 950 ಬರುತ್ತೆ ಸ್ಟೂಡೆಂಟ್ಸ್. 950 ಡಿವೈಡ್ ಬೈ ಎನ್. ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ ಅಥವಾ ನಂಬರ್ ಆಫ್ ಐಟಮ್ಸ್. 1 2 3 4 5 6 7 8 9. ಹಾಗಾದರೆ ಡಿವೈಡ್ ಬೈ 9 ಆಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸ್ ಬಾರ್ ಈಕ್ವಲ್ಸ್ ಡಿವೈಡ್ ಬೈ 9 ಈಕ್ವಲ್ಸ್ 105.555555 ಅಂದರೆ 105.556 ಆಗಿರುತ್ತೆ. ಇದೇ ಇದರ ಅರ್ಥಮೆಟಿಕ್ ಮೀನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೆಕ್ಷನ್ ಎಗೆ ಕೇಳುವಂತಹ ಅವಕಾಶ ಈ ರೀತಿ ಇರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 88ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗ ಹೋಗೋಣ 89ನೇ ಪ್ರಾಬ್ಲಮ್. 89ನೇ ಪ್ರಾಬ್ಲಮ್ ಏನಿದೆ? 89ನೇ ಪ್ರಾಬ್ಲಮ್ ಅಂದರೆ ಕಾಂಪ್ಯೂಟ್ ದ ಮೀನ್ ರನ್ಸ್ ಸ್ಕೋರ್ಡ್ ಬೈ ಬ್ಯಾಟ್ಸ್ಮನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಸೊ ರನ್ಸ್ ಸ್ಕೋರ್ಡ್ ಕೊಟ್ಟಿದ್ದಾನೆ 10, 20, 30, 40, 50, 60, 70, 80, 90. ಸೊ ನಂಬರ್ ಆಫ್ ಬ್ಯಾಟ್ಸ್ಮನ್ ಕೊಟ್ಟಿದ್ದಾನೆ. ಮೀನ್ ರನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಹಾಗಾದರೆ ರನ್ಸ್ ಸ್ಕೋರ್ಡ್ನ ನಾವು ಮೊದಲು ಬರ್ಕೊಬೇಕಾಗಿರುತ್ತೆ. ಯಾವ ರೀತಿ? 10, 20, 30, 40, 50, 60, 70, then 70, 80, 90. ದೆನ್ ನಂಬರ್ ಆಫ್ ಬ್ಯಾಟ್ಸ್ಮನ್ ಕೊಟ್ಟಿದ್ದಾನೆ. ನಂಬರ್ ಆಫ್ ಬ್ಯಾಟ್ಸ್ಮನ್ ಅಂತ 2, 3, 5, 9, 10, 5, 8, 5, 1.
ಸೊ ಹಾಗಾದರೆ ವೇರಿಯಬಲ್ನ ರನ್ಸ್ ಕೋಡ್ನ ನಾವು ಎಕ್ಸ್ ಅನ್ಕೊಂತೀವಿ, ನಂಬರ್ ಆಫ್ ಬ್ಯಾಟ್ಸ್ಮನ್ನ ಎಫ್ ಅನ್ಕೊಂತೀವಿ. ಫಾರ್ಮುಲಾ ಏನು? ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್, ಡೈರೆಕ್ಟ್ ಮೆಥಡ್ ಆಗಿದೆ. ಹಾಗಾದರೆ ಎಫ್ ಎಕ್ಸ್ ಕಾಲಮ್ ಟೋಟಲ್ ಮಾಡುವ 12 20 23 60 150 360 500 300 560 490 ಇಷ್ಟನ್ನು ಟೋಟಲ್ ಮಾಡಿದ್ರೆ ನಾವು ಕರಿತೀವಿ ಸಿಗ್ಮಾ ಎಫ್ ಎಕ್ಸ್. ಸೊ ಹಾಗಾದರೆ ಟೋಟಲ್ ಹಾಕುವ 20 ಪ್ಲಸ್ 60 ಪ್ಲಸ್ 150 ಪ್ಲಸ್ 360 ಪ್ಲಸ್ 500 ಪ್ಲಸ್ 300 ಪ್ಲಸ್ 560 ಪ್ಲಸ್ 400 ಪ್ಲಸ್ 90 ಅಂದರೆ ಬರೋದು 2440 ಆಗಿದೆ ಸ್ಟೂಡೆಂಟ್ಸ್. ಅದೇ ರೀತಿಯೇ ಎನ್ ಈಕ್ವಲ್ಸ್ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಹಾಕಬೇಕಾಗಿರುತ್ತೆ. 2 3 5 5 5 10 20 29 34 34 39 40 48 48. ಇನ್ನೊಂದ್ಸಲಿ ಟೋಟಲ್ ಹಾಕ್ಬಿಡವ 6 10 11 19 29 38 48 ಕರೆಕ್ಟ್ ಆಗಿದೆ 48. ಸೊ ಇಲ್ಲಿ ಬರ್ತೀರಾ, ಇಲ್ಲಿ ಬಂದು 2440 ಡಿವೈಡ್ ಬೈ 48. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 2440 ಡಿವೈಡ್ ಬೈ 48. ಸೊ ಬರುವಂತಹದ್ದು 50.83333 ಬರುತ್ತೆ ಸ್ಟೂಡೆಂಟ್ಸ್. ಇದೇ ಅರ್ಥಮೆಟಿಕ್ ಮೀನ್. ಎಕ್ಸಾಮಿನೇಷನ್ಗೆ ಸೆಕ್ಷನ್ ಬಿಗೆ ಇಷ್ಟು ಮಾಡೋದು ಸಾಕು. ಅಥವಾ ನೀವು ಡೈರೆಕ್ಟ್ ಮೆಥಡ್ ಮಾಡಿದಿರಾ, ಸ್ಟೆಪ್ ಡಿವಿಯೇಷನ್ ಮೆಥಡ್ ಮಾಡ್ತೀನಿ ಅಂದರೆ ಏನು ಮಾಡ್ಬೋದು? ಡಿ ಡ್ಯಾಶ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಸಿ ಅಂತ ತೊಗೊಬೇಕು. ಫಾರ್ಮುಲಾ ಮೊದಲಿಲ್ಲಿ ಬರ್ಬಿಡೋಣ. ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ. ಎ ಅಂದರೆ ಅಸ್ಯೂಮ್ಡ್ ಮೀನ್ ನಾನು 40 ತೊಗೊತೀನಿ. ಎಷ್ಟು ತೊಗೊತೀನಿ? 40 ತೊಗೊತೀನಿ. ಕಿರೀಟ ಇಲ್ಲಿ ಇಟ್ಟಿದ್ದೀನಿ, ಕಿರೀಟ ಇಟ್ಟಿದ್ದೀನಿ. 40ಗೆ ಸರಿಯಾಗಿ 0, ಮೇಲಕ್ಕೆಲ್ಲ -1 -2 -3, ಕೆಳಕ್ಕೆಲ್ಲ 1 2 3 4 5. ದನ್ ಡಿ ಡ್ಯಾಶ್ ಇದೆ, ಎಫ್ ಇದೆ, ಎಫ್ ಡಿ ಡ್ಯಾಶ್ ಮಾಡುವ. ಎಫ್ ಡಿ ಡ್ಯಾಶ್ 2 ಇಂಟು -3 -6 3 ಇಂಟು -2 -6 5 ಇಂಟು -1 -5 0 10 10 24 25. ಟೋಟಲ್ ಮಾಡೋಣ. ಸಿಗ್ಮಾ ಎಫ್ ಡಿ ಡ್ಯಾಶ್ ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 10 10 20 20 20 40 40 24 64 64 5 69. ಹಾಗಾದರೆ 69 ಮೈನಸ್ 12 ಮೈನಸ್ 5. ಹಾಗಾದರೆ ಬರೋದು 52 ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ಬರ್ತೀವಿ. ಕಿರೀಟ ನೋಡಿ 40 ಇದೆ, ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಎಷ್ಟು? 52 ಡಿವೈಡೆಡ್ ಬೈ ಎನ್ ಅಂದರೆ ಎಷ್ಟು? 48 ಇಂಟು ಕಾಮನ್ ಡಿಫ್ರೆನ್ಸ್ ಎಲ್ಲದಕ್ಕೂ ಎಷ್ಟೆಷ್ಟಿದೆ ಸ್ಟೂಡೆಂಟ್ಸ್? ಎಲ್ಲದಕ್ಕೂ ಕೂಡ 10 ಇದೆ. ಹಾಗಾದರೆ 40 ಪ್ಲಸ್ 52 ಇಂಟು 10 ಡಿವೈಡ್ ಬೈ 48. ಹಾಗಾದರೆ ಬರೋದು 10.833 ಬರುತ್ತೆ. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 50.833 ಬರುತ್ತೆ. ದ ಸೇಮ್ ಓಲ್ಡ್ ಆಸ್ ಡೈರೆಕ್ಟ್ ಮೆಥಡ್. ನೀವು ಈ ಮೆಥಡ್ ಬೇಕಾದ್ರೂ ಮಾಡ್ಬೋದು ಅಥವಾ ಈ ಮೆಥಡ್ ಬೇಕಾದ್ರೂ ಮಾಡ್ಬೋದು, ಆ್ಯಸ್ ಯು ವಿಶ್. ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಡೈರೆಕ್ಟ್ ಮೆಥಡ್ ಓನ್ಲಿ ಅಂತ ಹೇಳಿರ್ತಾನೆ. ಸೊ ಆಗ ಇದು ಮಾತ್ರ ಡೈರೆಕ್ಟ್ ಮೆಥಡ್ ಮಾತ್ರ ಮಾಡಿರಬೇಕಾಗಿರುತ್ತೆ ಸ್ಟೂಡೆಂಟ್. ಜಸ್ಟ್ ಸೆಕ್ಷನ್ ಬಿಗೆ ಕೇಳಿದರೆ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಈಗ ಹೋಗುವ, ಈಗ ನಾವು ಮಾಡಿದ್ದು 89ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗುವ 90ನೇ ಪ್ರಾಬ್ಲಮ್. 90ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದೆ ಅಂತಂದರೆ, ಕಾಂಪ್ಯೂಟ್ ದ ಮೀನ್ ವೇಜಸ್ ಆಫ್ ವರ್ಕರ್ಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಹಾಗಾದರೆ ಮೀನ್ ವೇಜಸ್ನ ಕಂಡುಹಿಡಿಬೇಕಂತೆ.
ವೇಜಸ್ ಕೊಟ್ಟಿದ್ದಾರೆ. ವೇಜಸ್ ಅಂದ್ರೆ ಅರ್ಥ ಏನು? ವೇರಿಯಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ವೇರಿಯಬಲ್ ಎಷ್ಟು ಕೊಟ್ಟಿದ್ದಾನೆ? 40 ಇಂದ 42, 42 to 44, 44 to 46, 46 to 48, 48 to 50. ನಂಬರ್ ಆಫ್ ವರ್ಕರ್ಸ್ ಅಂದ್ರೆ ಏನು ಸ್ಟೂಡೆಂಟ್ಸ್? ಫ್ರೀಕ್ವೆನ್ಸಿ ಆಗಿರುತ್ತೆ 5, 10, 12, 8, 5 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನಾನು ಮೊದಲೇ ಹೇಳಿದ್ದೀನಿ ಕಂಟಿನ್ಯೂಸ್ ಸೀರೀಸ್ ಬಂದ ನಂತರ ನೀವು ಫಸ್ಟ್ ಕೆಲಸ ಮಾಡಬೇಕಾಗಿರೋದೆ ಮಿಡ್ ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಮಿಡ್ ಪಾಯಿಂಟ್ ಹೇಗೆ ಬರುತ್ತೆ ಅಂದರೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡ್ ಬೈ 2. ಹಾಗಾದರೆ 40 ಪ್ಲಸ್ 42 ಡಿವೈಡ್ ಬೈ 2 ಅಂದರೆ 82 ಬೈ 2 ಅಂದರೆ 41, 43, 45, 47, 49. ಹಾಗಾದ್ರೆ ಈಗ ಡೈರೆಕ್ಟ್ ಮೆಥಡಲ್ಲಿ ಏನು ಫಾರ್ಮುಲಾ ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸಿಗ್ಮಾ ಎಫ್ ಎಮ್ ಅಂತಂದರೆ ಎಫ್ ಇಂಟು ಎಮ್ ಎಫ್ ಎಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಎಫ್ ಎಮ್ ಕಾಲಮ್ನ ನಾವು ಪ್ರಿಪೇರ್ ಮಾಡಬೇಕಾಗಿರುತ್ತೆ 41 ಇಂಟು 5. ಹಾಗಾದರೆ ಬರೋದು 205 ಆಗಿರುತ್ತೆ. 10 ಇಂಟು 43, 43 ಇಂಟು 10 ಅಂದರೆ ಬರೋದು 430 ಆಗಿರುತ್ತೆ ಸ್ಟೂಡೆಂಟ್ಸ್. 430. ದೆನ್ 45 ಇಂಟು 12, 45 ಇಂಟು 12 ಅಂದರೆ ಬರೋದು 540, 540 ಆಗಿರುತ್ತೆ ಸ್ಟೂಡೆಂಟ್ಸ್. 540. ದೆನ್ 47 ಇಂಟು 8, 47 ಇಂಟು 8 ಬರುವಂತಹದ್ದು 376, 376. ದೆನ್ 49 ಇಂಟು 5 ಬರೋದು 245. ಹಾಗಾದರೆ ಟೋಟಲ್ ಬರುವಂತಹದ್ದು ಸಿಗ್ಮಾ ಎಫ್ ಎಮ್ 1796 ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಹೇಳ್ತಿದೆ. 1 ಸೆಕೆಂಡ್ ನೋಡ್ಬಿಡುವ. ಎಷ್ಟಂತೆ? 205 ಪ್ಲಸ್ 430 ಪ್ಲಸ್ 540 ಪ್ಲಸ್ 376 ಪ್ಲಸ್ 245 1796 ಬರುತ್ತಂತೆ. ಸೊ 1796 ಬಂದ ನಂತರ ನಾವೇನು ಮಾಡಬೇಕಾಗಿರುತ್ತೆ? ಸೊ 1796 ಡಿವೈಡ್ ಬೈ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಹಾಕ್ಬೇಕಂತೆ. ಅದೇನೇ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಎನ್ ಆಗಿರುತ್ತೆ. ಎಷ್ಟಿದೆ? 5 ಪ್ಲಸ್ 10 ಪ್ಲಸ್ 12 ಪ್ಲಸ್ 8 ಪ್ಲಸ್ 5. ಹಾಗಾದರೆ ಬರೋದು 40 ಆಗಿರುತ್ತೆ ಸ್ಟೂಡೆಂಟ್ಸ್. ಡಿವೈಡ್ ಬೈ 40. ಸೊ 1796 ಡಿವೈಡ್ ಬೈ 40 ಅಂದರೆ ಬರೋದು 44.9 ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇ ಎಕ್ಸ್ ಬಾರ್. ಅದೇ ಅಕಸ್ಮಾತ್ ಏನಾದರೂ ಸ್ಟೆಪ್ ಡಿವಿಯೇಷನ್ ಮೆಥಡ್ನ ಅಪ್ಲೈ ಮಾಡಿದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ. ಹಾಗಾದರೆ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿರುತ್ತೆ? ಎಫ್ ಇದೆ, ಡಿ ಡ್ಯಾಶ್ ಕಾಲಮ್ನ ಪ್ರಿಪೇರ್ ಮಾಡಬೇಕು. ಡಿ ಡ್ಯಾಶ್ ಹೆಂಗೆ ಬರುತ್ತೆ ಸ್ಟೂಡೆಂಟ್ಸ್? ಡಿ ಡ್ಯಾಶ್ ಈಕ್ವಲ್ಸ್ ಎಮ್ ಮೈನಸ್ ಎ ಡಿವೈಡ್ ಬೈ ಸಿ. ಎಮ್ ಅಂದರೆ ನಾನೇನು ತೊಗೊತೀನಿ? 43 ತೊಗೊತೀನಿ ಸ್ಟೂಡೆಂಟ್ಸ್. ಎಷ್ಟು ತೊಗೊತೀನಿ? 43 ತೊಗೊತೀನಿ. ಅದಕ್ಕೊಂದು ಕಿರೀಟ ಹಾಕಿರ್ತೀನಿ, ನಮಗೆ ಜ್ಞಾಪಕ ಇರಲಿ ಅಂಬಿಟ್ಟಿದೆ. ಅಲ್ಲಿಗೆ ಸರಿಯಾಗಿ 0 ಹಾಕ್ತೀನಿ, ಮೇಲಕ್ಕೆ -1, ಕೆಳಕ್ಕೆಲ್ಲ 1 2 3. ಎಫ್ ಡಿ ಡ್ಯಾಶ್ ಮಾಡುವ ಎಫ್ ಡಿ ಡ್ಯಾಶ್ ಎಫ್ ಇಲ್ಲಿದೆ, ಡಿ ಡ್ಯಾಶ್ ಮಾಡಬೇಕಾಗಿರುತ್ತೆ. 5 ಇಂಟು -1 -5 0 12 16 15. ಸೊ ಟೋಟಲ್ ಮಾಡಿದ್ರೆ 12 ಪ್ಲಸ್ 16 ಪ್ಲಸ್ 15 -5. ಹಾಗಾದರೆ ಬರೋದು 38 ಬರುತ್ತೆ ಸ್ಟೂಡೆಂಟ್. ಸಿಗ್ಮಾ ಎಫ್ ಡಿ ಡ್ಯಾಶ್. ಹಾಗಾದರೆ ಅಸ್ಯೂಮ್ಡ್ ಮೀನ್ ಕಿರೀಟ ನೋಡಿದ್ವಿ 43 ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಇರೋದು ಎಷ್ಟು? 38 ಡಿವೈಡ್ ಬೈ ಎನ್ ಅಂದರೆ 40 ಇಂಟು ಎಲ್ಲದಕ್ಕೂ ಕ್ಲಾಸ್ ಡಿಫರೆನ್ಸ್ ಎಷ್ಟೆಷ್ಟಿದೆ ಅಂತ ಕೇಳ್ತಾ ಇದ್ದಾನೆ. 2 ಇದೆ ಅಂತ ಹೇಳಿದ್ದೀನಿ. ಹಾಗಾದರೆ 43 ಪ್ಲಸ್ 38 ಇಂಟು 2 ಡಿವೈಡೆಡ್ ಬೈ 40. ಹಾಗಾದರೆ ಬರೋದು 1.9. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 44.9 ಆಗಿರುತ್ತೆ ಸ್ಟೂಡೆಂಟ್ಸ್.
ಈ ಮೆಥಡ್ ಕೂಡ ನೀವು ಮಾಡ್ಬೋದು. ಇದನ್ನು ನಾವು ಕರಿತೀವಿ ಸ್ಟೆಪ್ ಡಿವಿಯೇಷನ್ ಮೆಥಡ್. ಇದನ್ನು ನಾವು ಕರಿತೀವಿ ಡೈರೆಕ್ಟ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡ್ ಮತ್ತು ಡೈರೆಕ್ಟ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು 90ನೇ ಪ್ರಾಬ್ಲಮ್. ಈಗ ಹೋಗೋಣ ಸ್ಟೂಡೆಂಟ್ಸ್ 91ನೇ ಪ್ರಾಬ್ಲಮ್. 91ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದ್ದಾನೆ, ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡೇಟಾ. ಇಲ್ಲಿ ನೋಡಿದ್ರಂದ್ರೆ ತಳ್ಕೊಂಬಳಕ ಕೊಟ್ಟಿದ್ದಾನೆ. ತಳ್ಕೊಂಬಳಕ ಅಂದರೆ ಉಲ್ಟಾ ಕೊಟ್ಬಿಟ್ಟಿದ್ದಾನೆ. ಉಲ್ಟಾ ಕೊಟ್ಟರೆ ಅಂದರೆ ನೀವು ಸೀದಾ ಮಾಡ್ಕೊಂಡಾದ್ರೂ ಮಾಡ್ಬೋದು ಅಥವಾ ಉಲ್ಟಾನೇ ಮಾಡ್ಬೋದು. ಡಿಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಟಿದ್ದಾನೆ, ನೀವು ಡಿಸೆಂಡಿಂಗ್ ಆರ್ಡ್ರಲ್ಲೇ ಮಾಡ್ಬೋದು ಅಥವಾ ಅಸೆಂಡಿಂಗ್ ಆರ್ಡ್ರಿಗೆ ಬರ್ಕೊಂಡು ಬೇಕಾದ್ರೂ ಮಾಡ್ಬೋದು. ನಾನು ಅಸೆಂಡಿಂಗ್ ಆರ್ಡ್ರಿಗೆ ಬರ್ಕೊಂಡು ಮಾಡ್ತೀನಿ, ನೀವು ಹಾಗೆ ಬೇಕಾದ್ರೂ ಮಾಡ್ಬೋದು ಸ್ಟೂಡೆಂಟ್ಸ್. ಹಾಗಾದರೆ ಕ್ಲಾಸ್ ಇಂಟರ್ವಲ್ ಅಂದರೆ ವೇರಿಯಬಲ್. ಕ್ಲಾಸ್ ಇಂಟರ್ವಲ್ ಅಂದರೆ ವೇರಿಯಬಲ್. ಓಕೆನಾ ಸ್ಟೂಡೆಂಟ್ಸ್? ಕ್ಲಾಸ್ ಇಂಟರ್ವಲ್ ಅಂದರೆ ವೇರಿಯಬಲ್. ವೇರಿಯಬಲ್ ಎಷ್ಟಿದೆಯಂತೆ, ನಾನು ಫಸ್ಟ್ ಇದನ್ನು ತೊಗೊತೀನಿ. ಇದೊಂದೇ ತೊಗೊಳ್ಳೋದಲ್ಲ, ಇದನ್ನು ಆಗಿಂದಾಗೆ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಫ್ರೀಕ್ವೆನ್ಸಿನೂ ಆಗಿಂದಾಗೆ 0 to 9. 0 to 9 ಎಷ್ಟಂತೆ 1 ಹಾಗೆ ತೊಗೊಬೇಕು. ನೀವು ವೇರಿಯಬಲ್ ಮಾತ್ರ ಉಲ್ಟಾ ಮಾಡಿಬಿಟ್ಟು ಫ್ರೀಕ್ವೆನ್ಸಿನ ಸೀದಾ ತೊಗೊಂಡ್ಬಿಟ್ರೆ ಭಾಳ ತಪ್ಪಾಗ್ಬಿಡುತ್ತೆ ಸ್ಟೂಡೆಂಟ್ಸ್. ಹೌದೋ ಇಲ್ವೋ? ಸೊ 10 to 19, 10 to 19, 20 to 29, 30 to 39, 40 to 49, 50 to 59. ಫ್ರೀಕ್ವೆನ್ಸಿ ಏನಿದೆಯಂತೆ 1, 2, 5. ಸರ್ 1, 3 ಇದೆ, ಉಲ್ಟಾ ತಗೋಬೇಕು ಅಂತ ಹೇಳಿದ್ದೀನಿ. ವೇರಿಯಬಲ್ ಉಲ್ಟಾ ತಗೊಂಡಿದ್ದೀರಾ ಅಂದರೆ ಫ್ರೀಕ್ವೆನ್ಸಿನೂ ಉಲ್ಟಾ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 1, 2, 5, 10, 3, 1. ಇದು ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಕೊಟ್ಟಿಲ್ಲ, ಇನ್ಕ್ಲೂಸಿವ್ ಮೆಥಡ್ನಲ್ಲಿ ಕೊಟ್ಟಿದ್ದಾನೆ. ಹೇಗೆ ಗೊತ್ತಾಯಿತು ಅಂದರೆ ಅಪ್ಪರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಇಸ್ ಡಿಫರ್ ಫ್ರಮ್ ಲೋಯರ್ ಲಿಮಿಟ್ ಆಫ್ ದ ನೆಕ್ಸ್ಟ್ ಕ್ಲಾಸ್. ಸೊ ಹಾಗಾದ್ರೆ ಇದು ಯಾವ ಮೆಥಡ್ನಲ್ಲಿದೆ? ಇನ್ಕ್ಲೂಸಿವ್ ಮೆಥಡಲ್ಲಿದೆ. ಇದು ನಾವು ಎಕ್ಸ್ಕ್ಲೂಸಿವ್ ಮೆಥಡ್ ಅರ್ಥಮೆಟಿಕ್ ಮೀನ್ನ ಕಂಪ್ಯೂಟ್ ಮಾಡುವಾಗ ನಾವು ಹಾಗೇನೆ ಮಾಡ್ಬೋದು, ವ್ಯಾಲ್ಯೂ ಏನು ಡಿಫರ್ ಆಗಲ್ಲ ಸ್ಟೂಡೆಂಟ್ಸ್. ಆದರೂ ಕೂಡ ಮೀಡಿಯನ್ ಆ್ಯಂಡ್ ಮೋಡ್ ಕಂಡುಹಿಡಿಯುವಾಗ ನೀವು ಕನ್ವರ್ಟ್ ಮಾಡಿಕೊಂಡೇ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನೆಲ್ಲ ಕೇಸಲ್ಲೂ ಎಷ್ಟು ಜಾಸ್ತಿ ಟೈಮ್ ಹೊಡಿಯೋದಿಲ್ಲ. ಕರೆಕ್ಷನ್ ಫ್ಯಾಕ್ಟರ್ ಹೆಂಗೆ ಬರುತ್ತೆ? ಕರೆಕ್ಷನ್ ಫ್ಯಾಕ್ಟರ್ನ ಕಂಡುಹಿಡಿಬೇಕು ಅಂದರೆ ಲೋಯರ್ ಲಿಮಿಟ್ ಆಫ್ ಎನಿ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದ ಪ್ರೀವಿಯಸ್ ಕ್ಲಾಸ್ ಡಿವೈಡ್ ಬೈ 2 ಅಂದರೆ ಬರೋದು 1/2 ಅಂದರೆ ಬರೋದು 0.5. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ 0.5 ಕರೆಕ್ಷನ್ ಫ್ಯಾಕ್ಟರ್ ಇದೆ. ಏನಿದೆ? 0.5 ಕರೆಕ್ಷನ್ ಫ್ಯಾಕ್ಟರ್ ಇದೆ. ಸೊ ಕರೆಕ್ಷನ್ ಫ್ಯಾಕ್ಟರ್ನ ಲೋಯರ್ ಲಿಮಿಟಲ್ಲಿ ಕಳೀರಿ, ಅಪ್ಪರ್ ಲಿಮಿಟ್ಗೆ ಆ್ಯಡ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಲೋಯರ್ ಲಿಮಿಟಲ್ಲಿ ಕಳೀರಿ, ಅಪ್ಪರ್ ಲಿಮಿಟ್ಗೆ ಏನು ಮಾಡಿ? ಆ್ಯಡ್ ಮಾಡಿ. ಹಾಗಾದರೆ ಬರುವಂತಹದ್ದು 0.5ನ ಆ್ಯಡ್ ಮಾಡಿ ಲೆಸ್ ಮಾಡಿದ್ರೆ ಬರೋದು ಇಲ್ಲಿ 0ನೇ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಮೈನಸ್ ಫಿಗರ್ ತೊಗೊಳ್ಳೋವಂಥ ಅಗತ್ಯ ಇಲ್ಲ, ತೊಗೊಂಡು ಕೂಡ ಸೇಮ್ ಥಿಂಗ್ ಇರುತ್ತೆ. -0.5 -0 9.5 -0.5 to 9.5. So 9.5 to 19.5, 19.5 to 29.5, 29.5 to 39.5, 39.5 to 49.5, 49.5 to 59.5. ಸೊ ವೇರಿಯಬಲ್ ಬಂತು. ನೆಕ್ಸ್ಟ್ ಆಮೇಲೆ ಫ್ರೀಕ್ವೆನ್ಸಿ ಆಗಿಂದಾಗೆ ಬರ್ಕೊಂಬಿಡೋಣ. 1, 2, 5, 10, 3, 1. ಈಗ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಮಿಡ್ ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ರಂದ್ರೆ ಬರುವಂತಹದ್ದು 5, 15, 25, 35, 45, 55. ಸೊ ಮಿಡ್ ಪಾಯಿಂಟ್ ಬಂತು. ಮಿಡ್ ಪಾಯಿಂಟ್ ಬಂದ ನಂತರ ನಾವೇನು ಮಾಡಬೇಕು? FM ಮಾಡಬೇಕಾಗಿರುತ್ತೆ. ಎಫ್ ಇಲ್ಲಿದೆ, ಎಮ್ ಇಲ್ಲಿದೆ, ಎರಡನ್ನೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5, 15 2s 30, 25 5s 125, 35 into 10 350, 45 into 3 135, 55 into 1 55. ಟೋಟಲ್ ಹಾಕ್ಕೊಳ್ಳಿ. ಸಿಗ್ಮಾ FM ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 55
ಪ್ಲಸ್ 135 ಪ್ಲಸ್ 350 ಪ್ಲಸ್ 125 ಪ್ಲಸ್ 30 ಪ್ಲಸ್ 5 ಬರುವಂತಹದ್ದು 700 ಆಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್. ಸಿಗ್ಮಾ ಎಫ್ ಎಮ್ ಎಷ್ಟಿದೆ? 700 ಇದೆ. ಡಿವೈಡ್ ಬೈ ಎನ್. ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ನ ಎನ್ ಅಂತ ಕರಿತೀವಿ. 10, 15, 20, 2, 22 ಆಗಿರುತ್ತೆ ಸ್ಟೂಡೆಂಟ್ಸ್. 22 ಡಿವೈಡ್ ಬೈ 22. ಹಾಗಾದರೆ ಬರುವಂತಹದ್ದು ಎಕ್ಸ್ ಬಾರ್ ಈಕ್ವಲ್ಸ್ 31.818 ಬಂದಿರುತ್ತೆ ಸ್ಟೂಡೆಂಟ್ಸ್. ಅದೇ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಮಾಡಬೇಕು ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ. ಹಾಗಾದರೆ ಎಫ್ ಇಲ್ಲಿದೆ, ಡಿ ಡ್ಯಾಶ್ ಮೊದಲು ಮಾಡ್ಕೊಬೇಕಾಗಿರುತ್ತೆ. ಡಿ ಡ್ಯಾಶ್ ಈಕ್ವಲ್ಸ್ ವಾಟ್? ಎಮ್ ಮೈನಸ್ ಎ ಡಿವೈಡ್ ಬೈ ಸಿ. ಆಮೇಲೆ ಏನು ಮಾಡಬೇಕು? ಎಫ್ ಡಿ ಡ್ಯಾಶ್ ಮಾಡಬೇಕು. ಡಿ ಡ್ಯಾಶ್ ಮಾಡಿ ಎಫ್ ಡಿ ಡ್ಯಾಶ್ ಮಾಡಿ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಇದನ್ನ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಸೇಮ್ ಆನ್ಸರ್ ಬರುತ್ತಾ ಅಂತ ವೆರಿಫೈ ಮಾಡಿ ನೋಡಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು 91ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗುವ 92ನೇ ಪ್ರಾಬ್ಲಮ್. 92ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದೆ? ಇನ್ ಎ ಸಿಟಿ, ಏಪ್ರಿಲ್ 1991 ಕೊಟ್ಟಿರುವಂಥ ಕ್ವಶನ್ ಪೇಪರ್ನಲ್ಲಿರೋದು. ಇನ್ ಎ ಸಿಟಿ 30 ಮೆಂಬರ್ಸ್ ವರ್ ಸರ್ವೇಡ್ ಆಸ್ ಟು ಹೌ ಮೆನಿ ಡೊಮೆಸ್ಟಿಕ್ ಅಪ್ಲಯನ್ಸಸ್ ದೇ ಹ್ಯಾವ್. ದೇ ರಿಪ್ಲೈಸ್ ವರ್ ಆಸ್ ಫಾಲೋಸ್. ಸೊ 30 ಜನರನ್ನ ಸರ್ವೆ ಮಾಡಿದ್ರಂತೆ. ಏನಂತ? ನಿಮ್ಮ ಮನೆಯಲ್ಲಿ ಎಷ್ಟು ಡೊಮೆಸ್ಟಿಕ್ ಅಪ್ಲಯನ್ಸಸ್ ನಿಮ್ಮ ಮನೆಯಲ್ಲಿದೆ ಅಂತ ವಿಚಾರಿಸಿದಾಗ ಆ 30 ಫ್ಯಾಮಿಲಿ ಮೆಂಬರ್ಸ್ ಈ ರೀತಿ ಹೇಳಿದಾರಂತೆ. ಯಾವ ರೀತಿ? 1, 2, 5 ಈ ರೀತಿ ಇಷ್ಟೊಂದು ಇದೆ ಅಂತ ತಂದ್ಬಿಟ್ಟಿದೆ. ಸೊ ಇವಾಗ ಅವ್ರು ಕೇಳ್ತಾ ಇರೋದೇನು ಅಂತಂದರೆ ಪ್ರಿಪೇರ್ ಫ್ರೀಕ್ವೆನ್ಸಿ ಟೇಬಲ್ ಆ್ಯಂಡ್ ಕ್ಯಾಲ್ಕುಲೇಟ್ ಮೀನ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಫ್ರೀಕ್ವೆನ್ಸಿ ಟೇಬಲ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ದೆನ್ ತದನಂತರ ಏನು ಮಾಡಬೇಕಂತೆ? ಫ್ರೀಕ್ವೆನ್ಸಿ ಟೇಬಲ್ ಬಂದ ನಂತರ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಸೊ ಹಾಗಾದರೆ ಫಸ್ಟು ವೇರಿಯಬಲ್ ತೊಗೊತೀನಿ. ಇಲ್ಲಿ ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ಬಿಟ್ಟಿದ್ದಾನೆ. ಹಾಗಾದರೆ ಯಾವ್ಯಾವ ನಂಬರ್ ಇದೆ ಅನ್ನೋದನ್ನು ಒಂದೊಂದೇ ನೋಡ್ಬಿಡೋಣ. 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ, 7 ಇದೆ. ನನಗೇನು ಅಷ್ಟೇ ಕಾಣಿಸಿದ್ದು. ಸೊ ದೆನ್ ಟ್ಯಾಲಿ ಮಾರ್ಕ್ಸ್ ಅಥವಾ ಟ್ಯಾಲಿ ಬಾರ್ಸ್. ಟ್ಯಾಲಿ ಮಾರ್ಕ್ಸ್ನ ಹಾಕಿದ್ದೆ ಆದರೆ 1ಗೆ ಹಾಕ್ತೀನಿ. ನೆಕ್ಸ್ಟ್ ಆಮೇಲೆ 2, ಆಮೇಲೆ 5, ಆಮೇಲೆ 1, ಆಮೇಲೆ 5, ಆಮೇಲೆ 2, ಆಮೇಲೆ 1, ನೆಕ್ಸ್ಟ್ 4, ನೆಕ್ಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ 2, ನೆಕ್ಸ್ಟ್ 4, ನೆಕ್ಸ್ಟ್ 3, ನೆಕ್ಸ್ಟ್ 2. ಈಗೇನು ಮಾಡಬೇಕು? ಮಾರ್ಕ್ ಮಾಡಬೇಕಾಗಿರುತ್ತೆ 2ಗೆ. ನೆಕ್ಸ್ಟ್ 6, ನೆಕ್ಸ್ಟ್ 3, ನೆಕ್ಸ್ಟ್ 2, ನೆಕ್ಸ್ಟ್ 4, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 6, ನೆಕ್ಸ್ಟ್ 2 2 ಸಲ ಇದೆ, 2 ಸಲ ಹಾಕಿದ್ದೀನಿ. ನೆಕ್ಸ್ಟ್ 3 3 2 ಸಲ ಇದೆ, 1 ಸಲ ಇಲ್ಲಿ ಮಾರ್ಕೌಟ್ ಮಾಡಿ, 1 ಸಲ ಇಲ್ಲಿ ಹಾಕಿದ್ದೀನಿ. 7, ದೆನ್ 2, ನೆಕ್ಸ್ಟ್ 3, ಝೀರೋ. ಹುಷ್ ಪಟಾಕಿ. 2ಗೆ ಮೊದಲು ಇದನ್ನ ಹಾಕ್ಬಿಡ್ತೀನಿ. ಅದಕ್ಕೆ ಮೊದಲು ಓಕೆ, ರೆಕ್ಟಿಫೈ ಮಾಡಿದ್ದಾಯಿತು ನಾವು. ಇವಾಗ ನಾವೇನು ಮಾಡಬೇಕು? ಫ್ರೀಕ್ವೆನ್ಸಿನ ತಯಾರಿಸ್ಬೇಕಾಗಿರುತ್ತೆ. ಫ್ರೀಕ್ವೆನ್ಸಿ ವೇರಿಯಬಲ್ ಗೊತ್ತಾಯಿತು. ಫ್ರೀಕ್ವೆನ್ಸಿ ಎಷ್ಟಂತೆ? 1, 3, 10, 7, 4, 2, 2, 1. ಹಾಗಾದರೆ ವೇರಿಯಬಲ್ ಗೊತ್ತಾಯಿತು, ಫ್ರೀಕ್ವೆನ್ಸಿ ಗೊತ್ತಾಯಿತು. ವೇರಿಯಬಲ್ ಫ್ರೀಕ್ವೆನ್ಸಿ ಎರಡೂ ಗೊತ್ತಾದ ಮೇಲೆ
ಈಗ ಮೀನ್ ಕಂಡುಹಿಡಿಬೇಕಂತೆ. ಮೀನ್ ಕಂಡುಹಿಡಿಬೇಕು ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್, ಡೈರೆಕ್ಟ್ ಮೆಥಡ್. ಹಾಗಾದರೆ ಎಫ್ ಎಕ್ಸ್ ಕಾಲಮ್ನ ಪ್ರಿಪೇರ್ ಮಾಡೋಣ. 0 ಇಂಟು 1 0, 1 ಇಂಟು 3 3, 2 ಇಂಟು 10 20, 3 ಇಂಟು 7 21, 4 4s 16, 5 2s 10, 6 2s 12, 7 1s 7. ಇಷ್ಟು ಟೋಟಲ್ ಮಾಡಿದ್ರೆ ಬರೋದು ಸಿಗ್ಮಾ ಎಫ್ ಎಕ್ಸ್. ಸೊ ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಬರುತ್ತೆ ಅಂದರೆ ಟೋಟಲ್ ಮಾಡುವ 7 ಪ್ಲಸ್ 12 ಪ್ಲಸ್ 10 ಪ್ಲಸ್ 16 ಪ್ಲಸ್ 21 ಪ್ಲಸ್ 20 ಪ್ಲಸ್ 3 ಬರುವಂತಹದ್ದು 89 ಬರುತ್ತೆ. ಸೊ ಹಾಗಾದರೆ ಸಿಗ್ಮಾ ಎಫ್ ಎಕ್ಸ್ ಎಷ್ಟು 89 ಡಿವೈಡ್ ಬೈ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಹಾಕೋಣ. ಅದೇ ಎನ್. ಎನ್ ಅಂದರೆ ಆಲ್ರೆಡಿ 30 ಅಂತ ಗೊತ್ತು, ಆದರೂ ಕೂಡ ಇನ್ನೊಂದ್ಸಲ ಹಾಕ್ಬಿಡೋಣ. 10 13 ಒಂದು 14 14 24 ಒಂದು 25 25 5 30 ಕರೆಕ್ಟಾಗಿದೆ 30. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 89 ಡಿವೈಡ್ ಬೈ 30. ಹಾಗಾದರೆ ಬರೋದು 2.9666 ಬರುತ್ತೆ. 2.9667 ಅಂತ ತೊಗೊತೀರಾ. ಇದೇ ಅರ್ಥಮೆಟಿಕ್ ಮೀನ್ ಆಗಿದೆ ಸ್ಟೂಡೆಂಟ್ಸ್. ಅದೇ ನಾವು ಇದನ್ನೇನಾದ್ರು ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಮಾಡಿದರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ. ಫಸ್ಟ್ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಡಿ ಡ್ಯಾಶ್ನ ಮಾಡಬೇಕು. ಡಿ ಡ್ಯಾಶ್ ಈಕ್ವಲ್ಸ್ ವಾಟ್, ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಸಿ. ಸೊ ಯಾವುದನ್ನಾದರೂ ವೇರಿಯೇಬಲಲ್ಲಿ 0 ತೊಗೊಂಡು ಮೇಲ್ಗಡೆಗೆಲ್ಲ -1 -2 -3 1 2 3 4. ಆಮೇಲೆ ಏನು ಮಾಡಬೇಕು ಸ್ಟೂಡೆಂಟ್ಸ್, ಎಫ್ ಡಿ ಡ್ಯಾಶ್ ಮಾಡಬೇಕು. ಎಫ್ ಇಲ್ಲಿದೆ, ಡಿ ಡ್ಯಾಶ್ ಇಲ್ಲಿದೆ. -3 3 2s -6 -10 0 4 4 6 4. ಟೋಟಲ್ ಮಾಡಿದ್ರೆ ಬರೋದು ಸಿಗ್ಮಾ ಎಫ್ ಡಿ ಡ್ಯಾಶ್. ಸೊ 19 ಕಳಿಬೇಕು. 10 18ರಲ್ಲಿ 19 ಹೋಯ್ತು ಅಂದರೆ -1 ಬಂದಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಅಂದರೆ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ಎಷ್ಟು, ಕಿರೀಟ ಇಟ್ಟೇ ಇಲ್ಲ, ನಾವು ರೌಂಡ್ ಆಫ್ ಮಾಡಿರೋದು ಕಿರೀಟ ನೋಡ್ರಿ, ಕಿರೀಟ 3 3 ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಎಷ್ಟು -1 ಡಿವೈಡ್ ಬೈ ಎನ್ ಅಂದರೆ 30 ಇಂಟು ಡಿಫ್ರೆನ್ಸಸ್ ಎಲ್ಲ ಎಷ್ಟು 1. ಹಾಗಾದರೆ 3 ಪ್ಲಸ್ ಇಂಟು ಮೈನಸ್ -1/30. ಹಾಗಾದರೆ ಬರೋದು 0.03333. ಹಾಗಾದರೆ -3 ಮಾಡಿದಾಗ ಬರೋದು ಎಕ್ಸ್ ಬಾರ್ ಈಕ್ವಲ್ಸ್ 2.96666667 ಆಗಿರುತ್ತೆ ಸ್ಟೂಡೆಂಟ್ಸ್. ಸೇಮ್ ರಿಸಲ್ಟೇ ಬರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು ಎಷ್ಟನೇ ಪ್ರಾಬ್ಲಮ್, 92ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್ ಈಗ ನೋಡೋಣ 93ನೇ ಪ್ರಾಬ್ಲಮ್. ಒಂಥರ ವಿಚಿತ್ರವಾಗಿ ಕಾಣಿಸ್ಬೋದು ಈ ಪ್ರಾಬ್ಲಮ್, ನಿಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದ ಫಾಲೋಯಿಂಗ್ ಈಸ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಡೈಲಿ ಆವರೇಜ್ ಟೆಂಪರೇಚರ್ ಇನ್ ಜರ್ಮನಿ ಡ್ಯೂರಿಂಗ್ ದ ಮಂತ್ಸ್ ಆಫ್ ಡಿಸೆಂಬರ್ ಆ್ಯಂಡ್ ಜಾನ್ವರಿ. ಡಿಸೆಂಬರ್ ಮತ್ತು ಜಾನ್ವರಿನಲ್ಲಿ ಈ ರೀತಿ ಬಂದಿದೆಯಂತೆ. ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಹಾಗಾದರೆ ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಏನು ಕೊಟ್ಟಿದ್ದಾನೆ, ಆ ಟೆಂಪರೇಚರ್ ಅನ್ನೋದು ಮೈನಸ್ಗೂ ಹೋಗುತ್ತೆ ಪ್ಲಸ್ಗೂ ಬರುತ್ತೆ. ಸೊ ಹಾಗಾದರೆ ಅದೇನೇ ವೇರಿಯಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ವೇರಿಯಬಲ್ ಏನೇನಂತೆ, -3 to -2, -2 to -1, -1 to 0, 0 to 1, 1 to 2, 2 to 3 ಅಷ್ಟೇ ಇರೋದು. ಫ್ರೀಕ್ವೆನ್ಸಿ ಇದೆ, ಫ್ರೀಕ್ವೆನ್ಸಿ ಎಷ್ಟಂತೆ 5, 14, 20, 12, 6, 3, ಟೋಟಲ್ ಆಗಿ 60 ಸ್ಟೂಡೆಂಟ್ಸ್. ಸೊ ಇದು ಪ್ರಾಬ್ಲಮ್ ಕೊಟ್ಟಿರೋದು.
ಈಗ ನಾವೇನು ಮಾಡಬೇಕು, ವೇರಿಯೇಬಲ್ ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಫಸ್ಟ್ ಕೆಲಸ ನಾವು ಮಾಡಬೇಕಾಗಿರೋದು ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಮೈನಸ್ಗಳು ಬಂದಿದೆ ಅಂತ ಗಾಬರಿ ಪಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಪ್ಲಸ್ ಫಿಗರ್ ಇದೆ ಅಲ್ವಾ, ಪ್ಲಸ್ ಫಿಗರ್ನ ಮೊದಲು ನೋಡೋಣ. 3 2 5, 5 ಡಿವೈಡ್ ಬೈ 2 ಅಂದರೆ 2.5. 1 2 3, 3 ಬೈ 2 ಅಂದರೆ 1.5. 0 ಪ್ಲಸ್ 1 ಡಿವೈಡ್ ಬೈ 2 ಅಂದರೆ 0.5. -1 ಪ್ಲಸ್ 0 ಅಂತಂದರೆ -1 ಡಿವೈಡ್ ಬೈ 2 ಅಂದರೆ -0.5. -1 -2 ಡಿವೈಡ್ ಬೈ 2 ಅಂದರೆ -3 ಡಿವೈಡ್ ಬೈ 2 ಅಂದರೆ -1.5. -2 -3 ಡಿವೈಡ್ ಬೈ 2 ಅಂದರೆ -5 ಬೈ 2 ಅಂದರೆ -2.5. ಮೇಲಿಂದಾರು ಬನ್ನಿ, ಕೆಳಗಡೆಯಿಂದಾರು ಬನ್ನಿ, ಆಸ್ ಯು ವಿಶ್. ಮಿಡ್ ಪಾಯಿಂಟ್ ಗೊತ್ತಾಯ್ತು ಸ್ಟೂಡೆಂಟ್ಸ್, ಎಫ್ ಗೊತ್ತಾಯ್ತು, ಎಮ್ ಗೊತ್ತಾಯ್ತು. ಈಗೇನು ಮಾಡಿ, ಎಫ್ ಎಮ್ ಮಾಡಿ ಸ್ಟೂಡೆಂಟ್ಸ್. ಎಫ್ ಎಮ್ ಮಾಡಿದ್ರ ಅಂದರೆ ಮಲ್ಟಿಪ್ಲೈ ಮಾಡ್ತೀರಾ. -5 ಇಂಟು 5 ಇಂಟು 2.5 ಅಂದರೆ ಬರೋದು -12.5. ದೆನ್ 4 ಇಂಟು -1.5, ಸಾರಿ 14 ಇಂಟು 1.5 ಹಾಗಾದರೆ ಬರೋದು 21 ಬರುತ್ತೆ. ಎಂಥದ್ದು? -21. -0.5 ಇಂಟು 0.5 ಇಂಟು 20 ಅಂದರೆ ಬರುವಂತಹದ್ದು 10. ಎಂಥ 10? -10 ಆಗಿರುತ್ತೆ ಸ್ಟೂಡೆಂಟ್ಸ್. 12 ಇಂಟು 0.5 ಅಂತಂದರೆ ಬರೋದು 6 ಆಗಿರುತ್ತೆ. ದೆನ್ 6 ಇಂಟು 1.5 ಮಾಡಿದ್ರೆ ಬರೋದು 6 ಇಂಟು 1.5 ಮಾಡಿದ್ರೆ ಬರೋದು 9 ಬರುತ್ತೆ ಸ್ಟೂಡೆಂಟ್ಸ್. ದೆನ್ 3 ಇಂಟು 2.5, 3 ಇಂಟು 2.5 ಮಾಡಿದ್ರೆ ಬರೋದು 7.5 ಬರುತ್ತೆ ಸ್ಟೂಡೆಂಟ್ಸ್. ಸೊ ಇಷ್ಟನ್ನು ಕೂಡ ನಾವು ಟೋಟಲ್ ಮಾಡಿದ್ರೆ ಸಿಗ್ಮಾ ಎಫ್ ಎಮ್ ಮಾಡಿದ್ರೆ -21 ಬರುತ್ತೆ ಅಂತ ಹೇಳ್ತಾರೆ. ಅದೊಂದ್ಸಲಿ ಗಮನಿಸ್ಬಿಡೋಣ. 7.5 ಪ್ಲಸ್ 9 ಪ್ಲಸ್ 6 -10 -21 -12.5 ಅದರ ಬರೋದು -21. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್. ಸೊ ಸಿಗ್ಮಾ ಎಫ್ ಎಮ್ ಬಂದಿರೋದು -21 ಡಿವೈಡ್ ಬೈ 60 ಮಾಡಿದ್ರೆ ಬರೋದು ಎಕ್ಸ್ ಬಾರ್ ಈಕ್ವಲ್ಸ್ -0.35 ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? -0.35 ಬರುತ್ತೆ. ಇದನ್ನೇ ನೀವು ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ ಅಪ್ಲೈ ಮಾಡಿದ್ರು ಸೇಮ್ ಬರುತ್ತಾ ಅಂತ ವೆರಿಫೈ ಮಾಡಿ ಸ್ಟೂಡೆಂಟ್ಸ್. ಅದೇ ನಾನು ನಿಮಗೆ ಕೊಡ್ತಾ ಇರುವಂಥ ಹೋಮ್ವರ್ಕ್. ಅಕಸ್ಮಾತ್ ನೀವು ಬರಲಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಈ ಪ್ರಾಬ್ಲಮ್ ನಾನು ಮತ್ತೆ ಸಾಲ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್. ಎಷ್ಟನೇ ಪ್ರಾಬ್ಲಮ್ ಇದು? 93ನೇ ಪ್ರಾಬ್ಲಮ್. ಹಾಗಾದರೆ ಹೋಗೋಣ ಸ್ಟೂಡೆಂಟ್ಸ್ ಈಗ 94ನೇ ಪ್ರಾಬ್ಲಮ್ಗೆ. 94ನೇ ಪ್ರಾಬ್ಲಮ್ಗೆ ಏನಂತ ಹೇಳ್ತಾ ಇದ್ದಾನೆ? 94ನೇ ಪ್ರಾಬ್ಲಮ್ ಅಂದರೆ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಆಫ್ ದ ಫಾಲೋಯಿಂಗ್ ಡೇಟಾ. ವೇರಿಯೇಬಲ್ ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಇಲ್ಲೂ ಕೂಡ ಉಲ್ಟಾ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ನೀವೇನು ಮಾಡ್ಕೊಬೇಕು, ಇದನ್ನು ಮೊದಲು ಬರ್ಕೊಬೇಕು. ಹಾಗೆ ಮಾಡಿದ್ರು ಏನು ತೊಂದರೆ ಇಲ್ಲ ಸ್ಟೂಡೆಂಟ್ಸ್. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಉಲ್ಟಾ ಬರ್ಕೊಳ್ಳಿ ಅಂತ ಹೇಳ್ತಿರೋದು. 0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 80 to 90, 90 to 100, 100 to 110. ದೆನ್ ಫ್ರೀಕ್ವೆನ್ಸಿ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಫ್ರೀಕ್ವೆನ್ಸಿ ಎಷ್ಟಂತೆ? 5. ಅದೇ ಮಾಡೋದು ತಪ್ಪು ನೋಡ್ರಿ. ಇದನ್ನ ಉಲ್ಟಾ ಬರೆದ್ಮೇಲೆ ಇದನ್ನೇ ಉಲ್ಟಾನು ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ 5 ತಗೊಬಾರ್ದು. ಏನು ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್?
1 2 5 8 9 15 12 8 6 4 5. ಹಾಗಾದರೆ ಆ್ಯಸ್ ಯೂಶುವಲ್ ಆಗಿ ವೇರಿಯಬಲ್ ಗೊತ್ತಾಯಿತು, ಫ್ರೀಕ್ವೆನ್ಸಿ ಗೊತ್ತಾಯಿತು. ಇದರಿಂದ ಏನು ಕಂಡುಹಿಡಿತೀರಾ ಸ್ಟೂಡೆಂಟ್ಸ್? ಮಿಡ್ ಪಾಯಿಂಟ್ ಕಂಡುಹಿಡಿತೀರಾ, ಆಮೇಲೆ ಎಫ್ ಎಮ್ ಕಂಡುಹಿಡಿತೀರಾ. ಫಾರ್ಮುಲಾ ಹಾಕ್ತೀರಾ, ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್. ಇದೇ ಯಾವ ಮೆಥಡ್ ಸ್ಟೂಡೆಂಟ್ಸ್? ಡೈರೆಕ್ಟ್ ಮೆಥಡ್ ಆಯಿತು. ಅದೇ ಇಂಡೈರೆಕ್ಟ್ ಮೆಥಡ್ ಆಗಿದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ ಆಗಿರುತ್ತೆ. ಸೊ ಇಲ್ಲಿ ಮೊದಲೇನು ಮಾಡಬೇಕಾಗಿರುತ್ತೆ? ಡಿ ಡ್ಯಾಶ್ ಈಕ್ವಲ್ಸ್ ಎಮ್ ಮೈನಸ್ ಎ ಡಿವೈಡ್ ಬೈ ಸಿ ಅಂತ ಹಾಕಿ ಯಾವುದಾದ್ರು ಒಂದು ಮಿಡ್ ಪಾಯಿಂಟ್ನ 0 ಹಾಕಿ ಮೇಲಕ್ಕೆಲ್ಲ -1 -2 -3 -4 -5 ಕೆಳಕ್ಕೆಲ್ಲ 1 2 3 4 5 ಈ ರೀತಿ ತಗೊತಾ ಇದ್ರಿ. ನೆಕ್ಸ್ಟ್ ಆಮೇಲೆ ಎಫ್ ಡಿ ಡ್ಯಾಶ್ ಮಲ್ಟಿಪ್ಲೈ ಮಾಡ್ತಾ ಇದ್ರಿ, ಫಾರ್ಮುಲಾಗೆ ಅಪ್ಲೈ ಮಾಡ್ತೀರಾ, ಬರುವಂಥದ್ದು ಎಕ್ಸ್ ಬಾರ್. ಇವೆರಡು ಕೂಡ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಸೇಮ್ ಆಗಿರುತ್ತೆ. ಇದು ನಾನು ನಿಮಗೆ ಕೊಡ್ತಾ ಇರೋದು ಹೋಮ್ವರ್ಕ್ ಆಗಿದೆ ಸ್ಟೂಡೆಂಟ್ಸ್. ಇದು 94ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗ ಹೋಗೋಣ 95ನೇ ಪ್ರಾಬ್ಲಮ್. ಇದು ಕೂಡ 2 ಸಲ ಎಕ್ಸಾಮಿನೇಷನ್ಗೆ ಕೇಳಿರುವಂತಹ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೊ ಈಗ ನಾವು ಮಾಡಿದ್ದು 94ನೇದು. ಈಗ ಮಾಡಕೊಟ್ಟಿರೋದು 95ನೇದು ಸ್ಟೂಡೆಂಟ್ಸ್. 95ನೇ ಪ್ರಾಬ್ಲಮ್. 95ನೇ ಪ್ರಾಬ್ಲಮ್ ಏನಂತ ಹೇಳ್ತಿದೆ? ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ 50 ಆಕ್ಸಿಡೆಂಟ್ಸ್. 50 ಆಕ್ಸಿಡೆಂಟ್ ಆಗಿದೆಯಂತೆ ಡ್ಯೂರಿಂಗ್ ದ 7 days ಆಫ್ ಎ ವೀಕ್ ಆಫ್ ಎ ಗಿವನ್ ಮಂತ್. ಒಂದು ತಿಂಗಳಲ್ಲಿ ಒಂದು ವಾರದಲ್ಲಿ 7 ದಿವಸ ಇದೆ, ಅದರಲ್ಲಿ ಒಂದು ತಿಂಗಳಲ್ಲಿ ಏನಾಗಿದೆಯಂತೆ? 50 ಆಕ್ಸಿಡೆಂಟ್ಸ್ ಆಗಿದೆಯಂತೆ ಸ್ಟೂಡೆಂಟ್ಸ್. 50 ಆಕ್ಸಿಡೆಂಟ್ ಆಗಿದೆಯಂತೆ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಮಂತ್. ದೇರ್ ಆರ್ 5 Mondays. ಹಾಗಾದರೆ ನಂಬರ್ ಆಫ್ ಆಕ್ಸಿಡೆಂಟ್ ಏನು ಕೊಟ್ಟಿದ್ದಾನೋ ಇದನ್ನೇ ನಾವು ವೇರಿಯಬಲ್ ಅಂತ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ತಗೊಬೇಕಾಗಿರುತ್ತೆ? ವೇರಿಯಬಲ್ ಅಂತ ತಗೊತೀರಾ. ಸೊ ವೇರಿಯಬಲ್ ಎಷ್ಟಂತೆ? 13 8 6 5 4 5 9. ಈಗ ನಾವು ಮಾಡಬೇಕಾಗಿರೋದೇನು? ಫ್ರೀಕ್ವೆನ್ಸಿ ಮಾಡಬೇಕಾಗಿರುತ್ತೆ. ಫ್ರೀಕ್ವೆನ್ಸಿಗೆ ಅವನು ಕ್ಲೂ ಕೊಟ್ಟಿದ್ದಾನೆ. ಇಲ್ಲಿ ಸಂಡೇನಲ್ಲಿ 13 ಆಕ್ಸಿಡೆಂಟ್ ಆಗಿದೆ. ಸಂಡೇನಲ್ಲಿ ಎಷ್ಟು ದಿವಸ ಇದೆ, ಎಷ್ಟು ಸಂಡೇಗಳು ಬರುತ್ತೆ ಅಂತ ಹೇಳ್ತೇನೆ. ಅವನು ಹೇಳೋದನ್ನ ಮೊದಲು ಹಾಕ್ಬಿಡೋಣ. ದೇರ್ ವರ್ 5 Mondays, Tuesdays and Wednesdays. 5 ಏನೇನು ಮಂಡೇಸಲ್ಲಿ 5 ಬರುತ್ತಂತೆ. ದೆನ್ ಆಮೇಲೆ ಟ್ಯೂಸ್ಡೇಸ್ನಲ್ಲಿ 5 ಬರುತ್ತಂತೆ. ವೆಡ್ನೆಸ್ಡೇಸ್ನಲ್ಲಿ 5 ವೆಡ್ನೆಸ್ಡೇಸ್ ಬರುತ್ತಂತೆ. ಆ್ಯಂಡ್ ಓನ್ಲಿ 4 ಈಚ್ ಆಫ್ ದ ಅದರ್ ಡೇಸ್. ಹಾಗಾದರೆ ಬೇರೆವೆಲ್ಲನೂ ಕೂಡ 4 ವಾರಕ್ಕೆ 4 ತಿಂಗಳಿಗೆ 4 ದಿನಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಈಗ ನಾವು ಮಾಡಬೇಕಾಗಿರೋದೇನು? ವೇರಿಯಬಲ್ ಗೊತ್ತಾಯಿತು ನಿಮಗೆ, ಫ್ರೀಕ್ವೆನ್ಸಿ ಗೊತ್ತಾಯಿತು ನಿಮಗೆ. ಎಫ್ ಎಕ್ಸ್ ಮಾಡ್ತೀರಾ ಸ್ಟೂಡೆಂಟ್ಸ್. ಎಫ್ ಎಕ್ಸ್ ಮಾಡಿಬಿಡುವ. 13 × 4 ಬರೋದು 52. 40 30 25 16 20 36. ಟೋಟಲ್ ಹಾಕುವ 52 ಪ್ಲಸ್ 40 ಪ್ಲಸ್ 30 ಪ್ಲಸ್ 25 ಪ್ಲಸ್ 16 ಪ್ಲಸ್ 20 ಪ್ಲಸ್ 36. ಹಾಗಾದರೆ ಬರೋದು 219 ಬರುತ್ತೆ ಸ್ಟೂಡೆಂಟ್ಸ್. ಏನದು? ಸಿಗ್ಮಾ ಎಫ್ ಎಕ್ಸ್. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್. 219 ಡಿವೈಡ್ ಬೈ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಮಾಡಬೇಕು. ಸೊ 5 5 10 15 4 19 19 ಪ್ಲಸ್ 12 19 ಪ್ಲಸ್ 12 ಅಂದರೆ ಬರೋದು
31 ಡಿವೈಡ್ ಬೈ 31 ಬರುತ್ತಂತೆ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 219 ಡಿವೈಡ್ ಬೈ 31 ಆಗಿರುತ್ತೆ. ಅಂದರೆ ಬರೋದು 7.0645. ಇದೇನೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಆವ್ರೇಜ್ ಆಗಿರುತ್ತೆ. ಈಗ ನಾನು ನಿಮ್ಗೆ ಹೇಳ್ತಾ ಇರೋದು ಅದೇ ಅಕಸ್ಮಾತ್ ಏನಾದರೂ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಮಾಡಿದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ. ಈ ಮೆಥಡ್ನ ಅಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಇದು ನಾನು ನಿಮಗೆ ಕೊಡ್ತಾ ಇರುವಂತಹದ್ದು ಸ್ಟಾರ್ ಮಾರ್ಕ್ ಆಗಿರುವಂತಹ ಕ್ವಶನ್ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸ್ಟಾರ್ ಮಾರ್ಕ್ ಸಾರಿ ಟ್ರಿಪಲ್ ಸ್ಟಾರ್ ಮಾರ್ಕ್ ಇರುವಂಥ ಕ್ವಶನ್. ಏನು ನಾನು ಕ್ವಶನ್ ಕೇಳ್ತಿರೋದು, ಇದನ್ನು ನಾನು ಅಕಸ್ಮಾತು ಯಾವ ಮೆಥಡಲ್ಲಿ ಮಾಡಿದ್ರೆ, ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತಾ? ಕ್ವಶನ್ ಮಾರ್ಕ್ ಹಾಕಿ ಕೊಡ್ತಿರೋದು. ಟ್ರೈ ಮಾಡಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? 3 ಸ್ಟಾರ್ ಮಾರ್ಕ್ ಕೊಟ್ಟಿದ್ದೀನಿ. ಕಾರಣ ಏನಕ್ಕೆ ಅಂದರೆ ಅರ್ಥ ನೀವು ಮಾಡ್ಕೊಬೇಕಾಗಿರೋದು. ಇದು ನಾವು ಮಾಡಿದ್ದು 95ನೇ ಪ್ರಾಬ್ಲಮ್. ಹಾಗಾದ್ರೆ ಹೀಗೆ ಹೋಗೋಣ. 96ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. 96ನೇ ಪ್ರಾಬ್ಲಮ್. ಇದು 96ನೇ ಪ್ರಾಬ್ಲಮ್ನ ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ನ ಓದ್ಕೊಳ್ಳಿ. 2012ನೇ ಇಸ್ವಿನಲ್ಲಿ ಈ ಪ್ರಾಬ್ಲಮ್ನ ಕೊಟ್ಟಿರೋದು. ಇದು ಕೂಡ ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ. ಅಕಸ್ಮಾತ್ ನಿಮಗಿದು ಆನ್ಸರ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಇದನ್ನು ನಾನು ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನೇ ಸಾಲ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? 96ನೇ ಪ್ರಾಬ್ಲಮ್ ಆಯ್ತಿದು. ನೆಕ್ಸ್ಟ್ 97ನೇ ಪ್ರಾಬ್ಲಮ್. 97ನೇ ಪ್ರಾಬ್ಲಮ್ ಏನಿದು? 97ನೇ ಪ್ರಾಬ್ಲಮ್ ಅಂದರೆ the mean wages paid to 1000 workers in a factory was found to be 180.40. Later on it was discovered that wages of 2 employees were taken wrongly as 297 and 165 instead of 197 and 185. Find the correct mean wages. ಸುಮ್ಮನೆ ಉದಾಹರಣೆಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳ್ಬಿಡ್ತೀನಿ. ಏನು ಅಂತಂದರೆ, ಸುಮ್ಮನೆ ಸೇ ಫಾರ್ ಎಕ್ಸಾಂಪಲ್ ನೀವು ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರ. ಇಲ್ಲಿ ಬೇಡ, ಇಲ್ಲಿ ಈ ಸೈಡ್ ಬಂದ್ಬಿಡ್ತೀನಿ. ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರ. ಎಷ್ಟು ಅಂದರೆ 10, 20, 30, 40, 50 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರ. ಸೊ ಇದರ ಅರ್ಥಮೆಟಿಕ್ ಮೀನ್ ಕಂಡಿದ್ದೀರಿ ಅಂದರೆ ಇದೇ ವೇರಿಯಬಲ್ ಆಗಿರುತ್ತೆ. ಟೋಟಲ್ ಮಾಡ್ತೀರಾ, ಸಿಗ್ಮಾ ಎಕ್ಸ್ ಬರುತ್ತೆ 150 ಬರುತ್ತೆ. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 150 ಡಿವೈಡ್ ಬೈ 1 2 3 4 5 ಡಿವೈಡ್ ಬೈ 5 ಅಂದರೆ ಎಕ್ಸ್ ಬಾರ್ ಬಂದಿದ್ದು ನಿಮಗೆ 30 ಸ್ಟೂಡೆಂಟ್ಸ್. 30 ಮಾರ್ಕ್ಸ್ ಬಂದಿದೆ ನಿಮಗೆ. ಆವ್ರೇಜ್ ಮಾರ್ಕ್ಸ್ ಎಷ್ಟು? 30. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ನಿಮಗೆ 30 ಮಾರ್ಕ್ಸ್ ಬಂದಿದೆ ನೋಡಿ, ಅದನ್ನು ಹೈಡ್ ಮಾಡ್ತಾ ಇದ್ದೀವಿ. ಈಗ ನಾನು ಕೇಳ್ತಾ ಇರೋದು, ಎಕ್ಸ್ ಬಾರ್ ನಿಮಗೆ ಬಂದಿರೋದು 30, ನಂಬರ್ ಆಫ್ ಅಬ್ಸರ್ವೇಷನ್ ಇರೋದು 5. ಹಾಗಾದರೆ ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆಯೇ? ಇದನ್ನು ಹಾಕಿರೋ ನಾನು ನಿಮ್ಗೆ ಹಾಕಿರೋ ಪ್ರಶ್ನೆ. ಉತ್ತರ ಹೌದು. ಹೇಗೆ ಅಂದರೆ ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. 30 ಮಾರ್ಕ್ಸ್ ಆವ್ರೇಜ್ ಮಾರ್ಕ್ಸ್ ಇರೋದು ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಅಂದರೆ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಮೀ ಗೊತ್ತಿಲ್ಲ. ಎನ್ ಅಂದರೆ 5. ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸಿಗ್ಮಾ ಎಕ್ಸ್ ಇಂಟು 1 ಅಂದರೆ ಸಿಗ್ಮಾ ಎಕ್ಸ್ ಈಕ್ವಲ್ಸ್ 30 ಇಂಟು 5 ಅಂದರೆ 150. ಹಾಗಾದರೆ ಈ 150 ಅಂದ್ರೆ ಅರ್ಥ ಏನು? ಟೋಟಲ್ ಮಾರ್ಕ್ಸ್. ಏನಿದು? ಟೋಟಲ್ ಮಾರ್ಕ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಟೋಟಲ್ ಮಾರ್ಕ್ಸ್ ಎಷ್ಟು? 150. ಈಗ ನಾವು ಪ್ರಾಬ್ಲಮ್ಗೆ ವಾಪಸ್ ಬರೋಣ. ಈ ಪ್ರಾಬ್ಲಮಲ್ಲಿ ಇದು 10 ಮಾರ್ಕ್ಸ್ ಅಲ್ವಂತೆ. 10 ಮಾರ್ಕ್ಸ್ ಅಲ್ಲಂತೆ, ಇದು 30 ಮಾರ್ಕ್ಸ್ ಅಂತೆ.
ಎಷ್ಟು ಮಾರ್ಕ್ಸ್ ಅಂತೆ ಸ್ಟೂಡೆಂಟ್ಸ್? 30 ಮಾರ್ಕ್ಸ್ ಅಂತೆ. ಹಾಗಾದರೆ ಇನ್ಕರೆಕ್ಟ್ ವ್ಯಾಲ್ಯೂ ಯಾವುದು? ಇನ್ಕರೆಕ್ಟ್ ವ್ಯಾಲ್ಯೂ ಯಾವುದು? 10. ಕರೆಕ್ಟ್ ವ್ಯಾಲ್ಯೂ ಯಾವುದು? 30. ಹಾಗಾದರೆ ಟೋಟಲ್ ಮಾರ್ಕ್ಸ್ 150ನಲ್ಲಿ ಲೆಸ್ ಇನ್ಕರೆಕ್ಟ್ ವ್ಯಾಲ್ಯೂ ಯಾವುದು? ಇನ್ಕರೆಕ್ಟ್ ವ್ಯಾಲ್ಯೂ ಎಷ್ಟು ಸ್ಟೂಡೆಂಟ್ಸ್? ಇನ್ಕರೆಕ್ಟ್ ವ್ಯಾಲ್ಯೂ ಇರೋದು 10 ಅಂತ ನಾವು ತಗೊಂಡ್ಬಿಟ್ಟಿದ್ವಿ. ಇನ್ಕರೆಕ್ಟ್ ವ್ಯಾಲ್ಯೂನ ತೆಗೆದಾಕ್ಬಿಡೋಣ. ಹಾಗಾದ್ರೆ ಬರೋದು 140. ಆ್ಯಡ್ ಕರೆಕ್ಟ್ ವ್ಯಾಲ್ಯೂನ ಆ್ಯಡ್ ಮಾಡೋಣ. ಕರೆಕ್ಟ್ ವ್ಯಾಲ್ಯೂ ಎಷ್ಟು? 30 ಬದಲಾಗಿ 10 ಹಾಕಿದ್ವಿ. 10ನ ಕಿತ್ತಾಕಿದ್ವಿ, 13 ಆ್ಯಡ್ ಮಾಡಿದ್ವಿ. ಬಂದಿದ್ದೆಷ್ಟು? 170. ಈಗೇನು ಮಾಡಿ, ಇದು ಕರೆಕ್ಟೆಡ್ ಸಿಗ್ಮಾ ಎಕ್ಸ್ ಆಗಿದೆ. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಸಿಗ್ಮಾ ಎಕ್ಸ್ ಎಷ್ಟು? 170 ಡಿವೈಡ್ ಬೈ ಎನ್ ಅಂದರೆ ಎಷ್ಟು? 5. ಹಾಗಾದರೆ 170 ಡಿವೈಡ್ ಬೈ 5 ಮಾಡಿದ್ರೆ ಬರೋದು ಎಕ್ಸ್ ಬಾರ್ ಈಕ್ವಲ್ಸ್ 34 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ನಾನು ಹೇಳಕ್ಕೆ ಕೊಟ್ಟಿದ್ದು, ನಾನು ಎಕ್ಸಾಂಪಲ್ ಕೊಟ್ಟಿದ್ದೇನು ಅಂದರೆ, ಇನ್ಕರೆಕ್ಟ್ ವ್ಯಾಲ್ಯೂನ ಲೆಸ್ ಮಾಡಿ, ಕರೆಕ್ಟ್ ವ್ಯಾಲ್ಯೂನ ಆ್ಯಡ್ ಮಾಡಿ, ಆಮೇಲಿಂದ ಎಕ್ಸ್ ಬಾರ್ ಕಂಡಿದ್ದೀರಿ ಸ್ಟೂಡೆಂಟ್ಸ್. ಯಾವುದರಲ್ಲಿ? ಟೋಟಲ್ನಲ್ಲಿ. ಹಾಗಾದರೆ ಈ ಪ್ರಾಬ್ಲಮ್ನಲ್ಲಿ ಈಗ ಬರುವಂತಹ ಕರೆಂಟ್ ಪ್ರಾಬ್ಲಮಲ್ಲಿ ನಾನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇರೋದೇನು ಅಂತಂದರೆ, ಮೀನ್ ವೇಜಸ್ ಎಷ್ಟಂತೆ? ಎಕ್ಸ್ ಬಾರ್ ಎಷ್ಟಂತೆ? ಎಕ್ಸ್ ಬಾರ್ ಇರೋದು 180.40 ಅಂತೆ. ಎಷ್ಟಂತೆ? ಎಷ್ಟು ಜನ ವರ್ಕರ್ಸ್? 100 ವರ್ಕರ್ಸ್. 100 ನಂಬರ್ ಆಫ್ ವರ್ಕರ್ಸ್ 1000 ವರ್ಕರ್ಸ್. 100 ಅಲ್ಲ, 1000. ನಂಬರ್ ಆಫ್ ವರ್ಕರ್ಸ್ ಎಷ್ಟಂತೆ? 1000. ಹಾಗಾದ್ರೆ ಎನ್ ಈಕ್ವಲ್ಸ್ 1000. ಹಾಗಾದ್ರೆ ಫಾರ್ಮುಲಾ ಹಾಕೋಣ. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಎಕ್ಸ್ ಬಾರ್ ಎಷ್ಟು? 180.40 ಈಕ್ವಲ್ ಸಿಗ್ಮಾ ಎಕ್ಸ್ ಎಷ್ಟು? ಅದನ್ನೇ ಕಂಡುಹಿಡಿಬೇಕಾಗಿರೋದು. ಎನ್ ಎಷ್ಟಂತೆ? 1000. ಡಿನಾಮಿನೇಟರ್ ಇದೆ. ಸಿಗ್ಮಾ ಎಕ್ಸ್ ಈಕ್ವಲ್ಸ್ 180.40 ಇಂಟು 1000. ಹಾಗಾದರೆ 180.4 ಇಂಟು 1000. ಹಾಗಾದರೆ ಬರೋದು ಸಿಗ್ಮಾ ಎಕ್ಸ್ ಈಕ್ವಲ್ಸ್ 1,80,400. ಇದು ಟೋಟಲ್ ವೇಜಸ್ ಆಯಿತು. ಏನಿದು? ಟೋಟಲ್ ವೇಜಸ್ ಆಯಿತು. ಹಾಗಾದರೆ ಪ್ರಾಬ್ಲಮ್ ಇಲ್ಲೇ ಪಕ್ಕದಲ್ಲೇ ಬರೆಯೋಣ. ಟೋಟಲ್ ವೇಜಸ್ ಎಷ್ಟು? 1,80,400. 1,80,400 ಅಲ್ಲಿ ಲೆಸ್ ಇನ್ಕರೆಕ್ಟ್ ವ್ಯಾಲ್ಯೂಸ್ ಏನಂತೆ? wrongly taken instead of this even he has taken what? This amount. ಆದರೆ ರಾಂಗ್ ಅಮೌಂಟ್ ಏನಾಯಿತು? 297 ಪ್ಲಸ್ 165 ಇವೆರಡೂ ಕೂಡ ಇನ್ಕರೆಕ್ಟ್ ವ್ಯಾಲ್ಯೂಸ್ ಅಂತೆ. ಹಾಗಾದರೆ 297 ಅನ್ನೋದೊಂದು, 165 ಅನ್ನೋದೊಂದು, ಇವೆರಡೂ ಕೂಡ ಇನ್ಕರೆಕ್ಟ್ ವ್ಯಾಲ್ಯೂಸ್ ಆಗಿದೆಯಂತೆ. ಹಾಗಾದ್ರೆ ಯಾವ್ಯಾವುದು? 297 ಪ್ಲಸ್ 165 ಅಂದರೆ ಬರೋದು 462 ಅನ್ನೋದು ಇನ್ಕರೆಕ್ಟ್ ವ್ಯಾಲ್ಯೂಸ್. ಅದನ್ನು ಕಳೆದು ಬಿಡಬೇಕಾಗಿರುತ್ತೆ. ಹಾಗಾದರೆ ಬರುವಂತಹದು 1,79,938. ಆ್ಯಡ್ ಕರೆಕ್ಟ್ ವ್ಯಾಲ್ಯೂಸ್ ಯಾವುದು? ಕರೆಕ್ಟ್ ವ್ಯಾಲ್ಯೂಸ್ ಇರುವಂತಹದ್ದು 197 ಪ್ಲಸ್ 185. ಹಾಗಾದರೆ 197 ಪ್ಲಸ್ 185 ಹಾಗಾದರೆ ಬರೋದು 382ನ ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ 382 ಪ್ಲಸ್ 1,79,938 ಹಾಗಾದರೆ ಬರೋದು 1,80,320. ಇದು ಟೋಟಲ್ ವೇಜಸ್. ಏನಿದು? ಕರೆಕ್ಟೆಡ್.
ಕರೆಕ್ಟೆಡ್ ಟೋಟಲ್ ವೇಜಸ್ ಇದು. ಹಾಗಾದ್ರೆ ಕರೆಕ್ಟೆಡ್ ಟೋಟಲ್ ವೇಜಸ್ ಬಂತು ಅಂತಂದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಸಿಗ್ಮಾ ಎಕ್ಸ್ ಇಷ್ಟು 1,80,320 ಡಿವೈಡ್ ಬೈ ಎನ್ ಅಂದರೆ 1,000. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 180.32 ಆಗಿರುತ್ತೆ ಸ್ಟೂಡೆಂಟ್ಸ್. 180.32 ಕರೆಕ್ಟೆಡ್. ಇದನ್ನೇ ನಾವು ಕರಿತೀವಿ ಕರೆಕ್ಟಿಂಗ್ ದ ಇನ್ಕರೆಕ್ಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಈ ರೀತಿನೂ ಕೂಡ ಎಕ್ಸಾಮಿನೇಷನ್ಗೆ ಕೇಳ್ಬೋದು. ನಾವು ಫಸ್ಟು ಏನು ಡೇಟಾ ಕೊಟ್ಟಿದ್ದಾನೆ ಅದನ್ನು ತಗೊಂಡು ಸಿಗ್ಮಾ ಎಕ್ಸ್ನ ಕಾಂಪ್ಯೂಟ್ ಮಾಡಿ ಆ ಸಿಗ್ಮಾ ಎಕ್ಸಲ್ಲಿ ಫಸ್ಟು ಇನ್ಕರೆಕ್ಟ್ ವ್ಯಾಲ್ಯೂನ ಲೆಸ್ ಮಾಡಿ ಕರೆಕ್ಟ್ ವ್ಯಾಲ್ಯೂನ ಆ್ಯಡ್ ಮಾಡಿ ಸ್ಟೂಡೆಂಟ್ಸ್ ಬರುತ್ತೆ. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಇದು ಯಾವುದು ಸ್ಟೂಡೆಂಟ್ಸ್? 97ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 97ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಟಚ್ ಮಾಡಿ ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಒಂದೇ, ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಮುಂದೆ ಪುಟ್ಟದಾಗಿ ಒಂದು ನೋಟಿಫಿಕೇಶನ್ ಮುಖಾಂತರ ಬಂದು ನಿಂತ್ಕೊಡುತ್ತೆ ಸ್ಟೂಡೆಂಟ್ಸ್. ಆಗ ಯಾವ ವಿಡಿಯೋನೂ ಕೂಡ ನಿಮಗೆ ಮಿಸ್ ಆಗೋಕ್ಕೆ ಅವಕಾಶ ಇಲ್ಲ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಮೀಡಿಯನ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.